ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದಂತೂ ಸತ್ಯ, ಈಗ ಹೋಮ್ ಮಿನಿಸ್ಟರ್ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಕಾರ್ಯ ಚಟುವಟಿಕೆಗಳಿಂದ ಅವರು ನಿಭಾಯಿಸ್ತಾ ಇರುವಂತಹ ಖಾತೆ ಅದು ಗೃಹ ಖಾತೆ, ಅಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಖಾತೆ. ಹೀಗಾಗಿ RSS ಸಂಘಟನೆಯಿಂದ ನಿಜಕ್ಕೂ ನಿಮ್ಗೆ ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಆಗ್ತಾ ಇದೆ ಅಥವಾ RSS ಶಾಖೆಯಿಂದ ಬಂದವರು ಏನಾದ್ರೂ ನಿಜಕ್ಕೂ ಕೂಡ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಾದರೆ ಇನ್ ಪರ್ಟಿಕ್ಯುಲರ್ ಕೇಸಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡಿ ಡೀಲ್ ಮಾಡಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕೇ ಹೊರತು ಈಗ RSS ವಿಚಾರದಲ್ಲಿ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದು ಅವರಿಂದ ಉತ್ತರ ಕೇಳಿ ಅದರಿಂದ ಯಾವ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಐ ಡೋಂಟ್ ನೋ. ಪರ್ಟಿಕ್ಯುಲರ್ ಕೇಸಸ್ ಏನಾದರೂ ಇದೆಯಾ ಕರ್ನಾಟಕದಲ್ಲಿ ನಿಜಕ್ಕೂ RSS ಮೇಲೆ ಅಥವಾ RSSನ ಕಾರ್ಯಚಟುವಟಿಕೆಯ ಮೇಲೆ ಅಥವಾ RSSನಿಂದ ಈ ಸಮಾಜದ ಮೇಲೆ ಆಗ್ತಾ ಇರುವಂತಹ ದುಷ್ಪರಿಣಾಮಗಳ ಬಗ್ಗೆ ಇನ್ ಪರ್ಟಿಕ್ಯುಲರ್ ಕೇಸಸ್ ಏನಾದರೂ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಇದೆಯಾ ಅಥವಾ ಇನ್ ಜನರಲ್ ಆಗಿ ಅವರು ಈ ವಿಚಾರದಲ್ಲಿ ಸೈದ್ಧಾಂತಿಕವಾಗಿ RSS ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾರಾ? ಈ ಒಂದು ಸೈದ್ಧಾಂತಿಕವಾದಂತಹ ಹೋರಾಟದಿಂದ ಕಾಮನ್ ಮೆನ್ಗೆ ಏನಾದರೂ ಲಾಭ ಇದೆಯಾ ಅಥವಾ ಕರ್ನಾಟಕದ ಜನರಿಗೆ ಈ ಒಂದು RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ನಿಂದಾಗಿ ಕಾಮನ್ ಮೆನ್ಗೆ ಏನಾದರೂ ಲಾಭ ಮತ್ತು ಅನುಕೂಲಗಳಿದೆಯಾ? ಈ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಕನ್ಸನ್ನು ಅವ್ರಿಗಿರುವಂತಹ ಖಾತೆ ಅವರ ಖಾತೆಯ ವ್ಯಾಪ್ತಿಯಲ್ಲಿ ಬರುವಂತಹ ಕಾನೂನಾತ್ಮಕ ವಿಚಾರಗಳು. ಸೊ ಕಾನೂನಾತ್ಮಕ ವಿಚಾರಗಳಲ್ಲಿ RSS ಕಾನೂನಿಗೆ ಒಳಪಡ್ತಾ ಇಲ್ಲ ಅನ್ನೋದಾದ್ರೆ ಅದು ಸಮಾಜದ ಮೇಲೆ ಆಗ್ತಾ ಇರುವಂತಹ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಕನ್ವಿನ್ಸ್ ಮಾಡಿ ಅಲ್ಲ, ಇದು ಒಂದು ಸೈದ್ಧಾಂತಿಕ ಹೋರಾಟ ಟೂ ಪರ್ಸನಲ್ ಅಂತ ಅನಿಸ್ತಾ ಇದೆ ಜನರಿಗೆ. ಸೊ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಬೇಕಷ್ಟೇ. ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾ ಇದ್ದಾರೆ ಅಂದ ಮಾತ್ರಕ್ಕೆ RSS ಅಥವಾ ಮೋಹನ್ ಭಾಗವತ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಥವಾ RSS ಫಾಲೋವರ್ಸ್ ಸಂಘ ಪರಿವಾರದ ಸದಸ್ಯರು ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರು ಇದಕ್ಕೆ ಏನಾದರೂ ರಿಯಾಕ್ಷನ್ಸ್ ಬರ್ತಾವ? ಇದು ಒಂದು ಪೊಲಿಟಿಕಲ್ ಫೈಟ್ ಆಗಿ ಕನ್ವರ್ಟ್ ಆಗಿ ಇದು ಯಾವ ಲೆವೆಲ್ಗೆ ಹೋಗುತ್ತೆ ಒಂದು ಕಡೆ, ಮತ್ತೊಂದು ಕಡೆ ರಿಯಲ್ ಇಶ್ಯೂಸ್, ಈ ಇಶ್ಯೂಸ್ನ ಛತ್ರಿ ಒಳಗಡೆ ನಶಿಸಿ ಹೋಗಬಾರ್ದು, ಅಳಿಸಿ ಹೋಗಬಾರ್ದು. ಹೀಗಾಗಿ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್.